ಭಾರತಕ್ಕೆ ಇದು ಮೂರನೇ ಫೈನಲು. 2005, 17, ಈಗ 25ನೇ ಇಸ್ವಿನಲ್ಲೂ ಕೂಡ ಫೈನಲ್ಗೆ ಬಂದಿದ್ದಾರೆ. ದಕ್ಷಿಣ ಆಫ್ರಿಕಾಕ್ಕೆ ಇದು ಮೊದಲ ವಿಶ್ವಕಪ್ನ ಫೈನಲ್. ಈ T20ನಲ್ಲಿ ಅವ್ರು ಬಂದಿದ್ರು ಫೈನಲ್ಸ್ಗೆ, ಆವಾಗಲೂ ಸೋತಿದ್ರು. ಎರಡೂ ತಂಡಗಳಿಗೆ ಚೊಚ್ಚಲ ವಿಶ್ವಕಪ್ ಗೆಲ್ಲುವಂತಹ ತವಕ. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದ್ರು ವನಿತೆಯರು. 9 ರನ್ನು ಆ ಥರ ತುಂಬ ಶಾರ್ಟ್ ಗೋಲ್ನಲ್ಲಿ ಅವರು ಪ್ರಶಸ್ತಿಯಿಂದ ದೂರ ಆಗಿದ್ರು. ಬಟ್ ಈ ಸಲ ಚಾರಿತ್ರಿಕ ಕಿರೀಟಕ್ಕಾಗಿ ತಂಡಗಳ ಹಣಾಹಣಿ ನಡೆಯುತ್ತೆ. ಹರ್ಮನ್ಪ್ರೀತ್ ಕೌರ್ ಅವರ ಮುಂದಾಳತ್ವದಲ್ಲಿ ತಂಡ ಸಾಂಘಿಕವಾಗಿ ಹೋರಾಟವನ್ನು ನಡೆಸೋದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಂಡದಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಲೈನಪ್ ಇದೆ. ಫೀಲ್ಡಿಂಗ್ನಲ್ಲಿ ಒಂಚೂರು ಆಚೆ ಈಚೆ ಆದರೂ ಕೂಡ ಅದನ್ನು ನಾವು ಸರಿಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಬೌಲಿಂಗ್ನಲ್ಲೂ ಕೂಡ ಅಮೋಘ ಸ್ಪೆಲ್ ಮಾಡೋದಕ್ಕೆ ವನಿತೆಯರು ಕಾಯ್ತಿದ್ದಾರೆ. ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಜನರಿಂದ. ಕಾರಣ ಈಗಾಗಲೇ ಪುರುಷರು ಆ ಸಾಧನೆಯನ್ನು ಮಾಡಿದ್ದಾರೆ, ಮಹಿಳಾ ತಂಡದಿಂದ ಇನ್ನೂ ಆಗಿಲ್ಲ. ಸೊ ಚೊಚ್ಚಲ ಪ್ರಶಸ್ತಿ ಗೆಲ್ಲುವಂತಹ ತವಕ ಭಾರತದ ತಂಡಕ್ಕೆ ಎಷ್ಟರ ಮಟ್ಟಿಗಿದೆಯೋ ಅಷ್ಟೇ ತವಕ, ಅಷ್ಟೇ ಒಂದು ಖುಷಿ, ಎಕ್ಸೈಟ್ಮೆಂಟ್ ಎಲ್ಲವೂ ಕೂಡ ಕ್ರೀಡಾಭಿಮಾನಿಗಳಲ್ಲಿ ಕೂಡ ಇದೆ. ಭಾರತ್ ಮಾತಾ ಕಿ ಜೈ ಅಂತ ಕ್ರೀಡಾಭಿಮಾನಿಗಳ ಜೈಕಾರ ಕಂಡು ಬರ್ತಾ ಇದೆ. ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಒಂದು ಹೊಸ ಇತಿಹಾಸ ಇವತ್ತು ದಾಖಲಾಗುತ್ತೆ ಮತ್ತು ಒಂದು ಮಿಂಚಿನ ಭರವಸೆ, ಒಂದು ಪ್ರಾಮಿಸನ್ನು ವನಿತೆಯರ ತಂಡ ಮಾಡಿದ್ದಾರೆ. ಹೆಚ್ಚು ಹೆಚ್ಚು ಹೆಣ್ಮಕ್ಳು ಕ್ರಿಕೆಟಿಗೆ ಬರೋ ನಿಟ್ಟಿನಲ್ಲಿ, ಸೆಳೆಯೋ ನಿಟ್ಟಿನಲ್ಲಿ ಪ್ರಾಮಿಸ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾರೆ ಅನ್ನೋದು ಅವರ ನಂಬಿಕೆ. जीतेगा भाई, जीतेगा इंडिया, जीतेगा भाई, जीतेगा इंडिया, इंडिया कम ऑन 1 सेकंड, जीतेगा भाई, जीतेगा इंडिया, जीतेगा इंडिया, ईस्टर वेस्ट इंडिया, ऑल द वे इंडिया, ऑल द वे इंडिया, ऑल द वे इंडिया, विश्व कप नमदे, विश्व कप नमदे, महिला क्रिकेट ತಂಡಕ್ಕೆ जय इंडिया, ऑल द बेस्ट इंडिया, विश्व कप नमदे, विश्व कप नमदे, ಆಲ್ ದ ಬೆಸ್ಟ್ इंडिया, ಗೆದ್ದು ಬಾ इंडिया, ಗೆದ್ದು ಬಾ इंडिया, ಮಹಿಳಾ ಕ್ರಿಕೆಟ್ ತಂಡಕ್ಕೆ ಆಲ್ ದ ಬೆಸ್ಟ್ all the best India, all the best India, all the best India. All the best India, all the best India, 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 India. Wish you all the best women's team. Wish you all the best Indian women's cricket team. Wish you all the best Indian women's cricket team. Wish you all the best Indian women's cricket teams. Wish you all the best. इंडिया वुमेन्स, इंडिया ऑल द बेस्ट, इंडिया हिस्ट्री क्रिएट ಆಗುತ್ತೆ ಇವತ್ತು, ಆಲ್ ದ ಬೆಸ್ಟ್ ಇಂಡಿಯನ್ ವುಮೆನ್ಸ್ ಖುಷಿ ಇದೆ. ಅಂದರೆ ಈ ಫೈನಲ್ವರೆಗೂ ತಲುಪಿರೋ ರೀತಿ ಇದೆಯಲ್ಲ, ಅದೊಂದು ಫೈನಲ್ವರೆಗೂ ತಲುಪಿರೋ ರೀತಿ ಒಂದು ಆ ಎಫರ್ಟಿಗೆ ತುಂಬ ಖುಷಿ ಇದೆ. ಮತ್ತು ನಾವು ಕಾಲದಿಂದ ನೋಡ್ಕೊಂಬಂದಿದ್ದೀವಿ, ವುಮೆನ್ಸ್ ಪ್ರೀಮಿಯರ್ ಲೀಗ್ ಆದಾಗಲೂ ಅಲ್ಲಿಂದನೂ ಫಾಲೋ ಅಪ್ ಮಾಡ್ಕೊಂಬಂದಿದ್ವಿ. ಎಲ್ಲರೂ ತುಂಬ ಎಫರ್ಟ್ ಹಾಕಿ ಆಡ್ತಾ ಇದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವ್ರಿಗೆ ಇದು ಮೇ ಬಿ ಲಾಸ್ಟ್ ಸೀರೀಸ್ ಅಂತಲೂ ಮಾತುಗಳು ಬರ್ತಿದೆ. ಸೊ ಅವರೊಂದು ಹೇಗೆ ಸಚಿನ್ ಅವ್ರನ್ನ ಒಂದು ವಿನ್ನಿಂಗಲ್ಲಿ ಎಂಡ್ ಮಾಡೋದು, ಅದೇ ರೀತಿ ಅವ್ರನ್ನೂ ಒಂದು ವಿನ್ನಿಂಗ್ ನೋಟಲ್ಲಿ ಎಂಡ್ ಮಾಡೋಣ ಅಂತ. ಮತ್ತು RCB ಪ್ಲೇಯರ್ಸ್ ಆದಂಥ ಸ್ಮೃತಿ ಮಂದಣ್ಣ ಅವರು ಇರ್ಬೋದು ಅಥವಾ ರಿಚಾ ಘೋಷ್ ಅವರು ಇರ್ಬೋದು, ಇವರೆಲ್ಲ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ಸೊ ಒಂದೊಳ್ಳೆ ಹೋಪ್ ಇದೆ ಈ ಸರಿ ನಮಗೆ. ಆಮೇಲೆ ಈ ಸಲ ಕಪ್ ನಮ್ಮದೇ ನಿಜ ಆಗಿದೆ. ಸೊ ಆ ಕಾರಣಕ್ಕಾಗಿ ಭಾರತ ವಿಶ್ವಕಪ್ ಗೆಲ್ಬೋದು ಅಂತ. ಅಟ್ ದ ಸೇಮ್ ಟೈಮ್ ಸೌತ್ ಆಫ್ರಿಕನೂ ಒಂದು ಲಕ್ ಫ್ಲೇವರಲ್ಲಿ ಬಂದಿದೆ. ಪ್ರತಿ ಸಲನೂ ಏನು ಅನಿಸ್ತಿದ್ದೋ ಅವ್ರಿಗೆ ಪಾಪ ಚೋಕರ್ಸ್ ಅಂತ ಹಣಪಟ್ಟು ಹೊತ್ತಿದ್ದು, ಎಲ್ಲ ಅವ್ರಿಗೆ ಎಬಿಲಿಟಿ ಇದ್ದರೂ ಡುಬಾಕಾಗಿರೋದು. ಬಟ್ ಈ ಬಾರಿ ಸೌತ್ ಆಫ್ರಿಕಾ ಕೂಡ ಒಂದು ಮುಂಚೂಣಿಯಲ್ಲಿ ಇರೋದ್ರಿಂದ, ಆಮೇಲೆ ನಮ್ಮ ಮೇಲೆ ಸೋಲೋ ಮ್ಯಾಚ್ ಗೆದ್ದರು ಅವರು. ಆಲ್ಮೋಸ್ಟ್ 6 ವಿಕೆಟ್ಸ್ ಎಲ್ಲ ಬೇಗ ಉದ್ರೋಗಿದ್ರು. ಅದಾದಮೇಲಿನ ಪಾರ್ಟ್ನರ್ಶಿಪ್ಪಲ್ಲಿ ಗೆದ್ದಿದ್ರು ಇಂಡಿಯಾ ವುಮೆನ್ಸ್ ಟೀಮ್. ಫಸ್ಟ್ ಆಫ್ ಆಲ್ ಫೈನಲ್ಸ್ ಥರ ಅನಿಸ್ತು ನನಗೆ, ಟು ಬಿ ಹಾನೆಸ್ಟ್. ನಾನು ಫೈನಲ್ಸ್ ಥರನೇ ನೋಡಿದೆ, ಆ ಎಕ್ಸೈಟ್ಮೆಂಟೆಲ್ಲ ನೋಡಿದೆ. ಬಿಕಾಸ್ ಆಸ್ಟ್ರೇಲಿಯಾ ತುಂಬ ಸ್ಟ್ರಾಂಗ್ ಟೀಮ್, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಅದನ್ನು ಗೆದ್ದಿದ್ದಾರೆ ಅಂದರೆ ಐ ಥಿಂಕ್ ಡೆಫಿನೆಟ್ಲಿ ನನಗೆ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಡೆಫಿನೆಟ್ಲಿ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನನ್ನ ಜರ್ಸಿ ರೆಡಿ ಇದೆ. ಇವಾಗ ODI ಇದೆ, ಡಬ್ಬಿಂಗ್ ಮುಗಿಸ್ಕೊಂಡು ODI ನೋಡ್ತೀನಿ, ಅದಾದಮೇಲೆ ಫೈನಲ್ಸ್ ನೋಡ್ತೀನಿ. ಇಷ್ಟೇ ನಾನು ಸಂಡೇ ಪ್ಲ್ಯಾನ್ ಸಾರ್ಟೆಡ್.
ಥಿಂಕ್ ಕ್ರೌಡ್ ಎಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತೆ ಅಂತ ನನಗೆ ಅನಿಸಿದೆ. ಆಮೇಲೆ ಲಾಸ್ಟ್ ಟೈಮ್ ನನಗೆ ವಿಮೆನ್ಸ್ ಕ್ರಿಕೆಟಲ್ಲಿ ಕ್ರೌಡ್ ಫುಲ್ ನೋಡಿದ್ದು ತುಂಬ ಖುಷಿ ಆಯಿತು ಸೆಮೀಸ್ಗೆ. ಆ್ಯಂಡ್ ಹೋಮ್ ಗ್ರೌಂಡಲ್ಲಿ ಇರೋದ್ರಿಂದ ನಾವು ಇಲ್ಲಿಂದನೇ ಇಷ್ಟು ಎನರ್ಜಿ ಕೊಡ್ತಿದ್ದೀವಿ ಅಂದರೆ ಇನ್ನು ಗ್ರೌಂಡಲ್ಲಿ ಅಥವಾ 100+ ಇರುತ್ತೆ. ಸೊ ಡೆಫಿನೆಟ್ಲಿ ಅದೆಲ್ಲೋ ಒಂದು ಕಡೆ ಅವ್ರಿಗೆ ಹೆಲ್ಪ್ ಆದರೆ ಖುಷಿನೇ. ಬ್ರಿಂಗ್ ಇಟ್ ಹೋಮ್ ಗರ್ಲ್ಸ್, ನೀವು ಸ್ಟ್ರಾಂಗ್ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದೀರಾ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಸರಿ ವರ್ಲ್ಡ್ ಕಪ್ಪು ನಮ್ಮದೇ ಅಂತ ಹೇಳ್ತೀನಿ. ಇವತ್ತು ವುಮೆನ್ಸ್ ವರ್ಲ್ಡ್ ಕಪ್ ನಮ್ಮ ಮುಂಬೈಯಲ್ಲಿ ನಡೀತಾ ಇದೆ. ಭಾರತದ ಮಹಿಳಾ ತಂಡ ಫೈನಲ್ಸಿಗೆ ಬಂದಿದೆ. ಇಡೀ ತಂಡಕ್ಕೆ, ಭಾರತಕ್ಕೆ ಶುಭ ಹಾರೈಸ್ತೀನಿ. ಗೆದ್ದು ಬಾ ಇಂಡಿಯಾ. ಪಕ್ಕ ಉಪಕಾರ ನಮಗೆ ಐತಿ. ಮಂದಿ ನೋಡಿರ್ತಾರೆ 100%. ಹೆಂಗೆ ಹೊಡೆದ್ರು? ನಾಯಿ ಹೊಡೆದ್ರು. ಇವತ್ತು ದನಕ್ಕೆ ಬರ್ದಂಗೆ ಬಿಡ್ತಾರೆ ಅಷ್ಟೇ. ಅದಕ್ಕೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಗೆದ್ದು ಸೀದಾ ಕಪ್ಪೆ ತೊಗೊಂಬರ್ರಿ. ಫಸ್ಟ್ ಹೆಣ್ಮಕ್ಳು ಕಪ್ ಎತ್ತಿದ್ರೆ ಆಮೇಲೆ ಚಲೋ ಆತು ಕಪ್ಪಿನ ಸುರಿಮಳೆ. ಈಗ ಮತ್ತೆ ವಿಶ್ವಕಪ್ನ ಹೆಣ್ಮಕ್ಳು ಎತ್ತಾರೆ 100%. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕಪ್ಪು ನಮ್ಮವು ಹಾಕವು. ನನಗೆ 100% ಐತಿ. ಈ ಸಲ ಕಪ್ ನಮ್ದು. ಭಾರತಕ್ಕೆ ಯಾವಾಗಲೂ ಜಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ, ಶುಭವಾಗಲಿ. ಭಾರತಕ್ಕೆ ಯಾವಾಗಲೂ ಜಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ, ಶುಭವಾಗಲಿ. ಎಲ್ಲ ಭಾರತೀಯರು ಬಹಳಷ್ಟು ವಿಶ್ವಾಸದಿಂದ ಎದುರು ನೋಡ್ತಿದ್ದಾರೆ. ನಮ್ಮ ಮಹಿಳೆಯರು ವಿಶ್ವ ಕ್ರಿಕೆಟ್ ಕಪ್ಪನ್ನು ಗೆಲ್ತಾರೆ. ಕಪ್ ನಮ್ಮದೇ ಅನ್ನುವಂಥ ವಿಶ್ವಾಸ ಇದೆ. ಇದುವರೆಗೂ ನಮ್ಮ ಮಹಿಳಾ ತಂಡ ಪರ್ಫಾರ್ಮೆನ್ಸ್ ನೋಡಿದಾಗ ಬಹಳ ಚೆನ್ನಾಗಿದೆ. ಬಹಳಷ್ಟು ವಿಶ್ವಾಸದಿಂದ ನಾರಿ ಶಕ್ತಿ ಏನಿದೆ ಅನ್ನುವಂಥದ್ದು, ಭಾರತೀಯ ನಾರಿ ಶಕ್ತಿ ಅನ್ನುವಂಥ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ಈಗಾಗಲೇ ತೋರಿಸಿದ್ದಾರೆ, ಬಾರಿನೂ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಈ ಒಂದು ಫೈನಲ್ಸ್ ಏನಿದೆಯೋ ನಿಜಕ್ಕೂ ಒಂದು ಮಹಿಳೆಯರ ಒಂದು ಸಬಲೀಕರಣ, ಮಹಿಳಾ ಶಕ್ತಿ, ನಾರಿ ಶಕ್ತಿ ಅನ್ನೋಂಥದ್ದನ್ನ ಪ್ರದರ್ಶನ ಮಾಡುವಂಥದ್ದಾಗುತ್ತೆ. ಹಾಗಾಗಿ ನಾವೆಲ್ಲರೂ ಅವರಿಗೆ ಶುಭಾಶಯಗಳನ್ನು ಕೋರ್ತೀವಿ. ಈ ಕಪ್ಪನ್ನು ಗೆಲ್ತಾರೆ. ಕಪ್ ನಮ್ಮದೇ ಅನ್ನುವಂಥ ವಿಶ್ವಾಸ ಇದೆ. ಆಲ್ ದ ಬೆಸ್ಟ್. ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮಧ್ಯ ವಿಮೆನ್ಸ್ ಕ್ರಿಕೆಟ್ ಟೀಮ್ನ ವರ್ಲ್ಡ್ ಕಪ್ ಫೈನಲ್ ನಡೀತಾ ಇದೆ. ಭಾಳ ಯಶಸ್ವಿಯಾಗಿ ನಮ್ಮ ತಂಡ ಫೈನಲ್ನ ರೀಚ್ ಆಗಿದೆ. ಇವತ್ತು ನಮ್ಮ ಭಾರತದ ತಂಡ ವರ್ಲ್ಡ್ ಕಪ್ಪನ್ನು ಗೆಲ್ಲುತ್ತೆ. ಭಾರತದ ಕೀರ್ತಿ ಪತಾಕೆಯನ್ನು ಈ ವರ್ಲ್ಡ್ ಕಪ್ನಲ್ಲಿ ಮತ್ತೆ ಹಾರಿಸ್ತಾರೆ ಅನ್ನುವಂಥ ಒಂದು ದೃಢ ವಿಶ್ವಾಸ ಇದೆ. ಸೊ ಎಲ್ಲ ಕನ್ನಡಿಗರ ಪರವಾಗಿ, ಭಾರತೀಯರ ಪರವಾಗಿ ವಿಶ್ ದೆಮ್ ದ ವೆರಿ ಬೆಸ್ಟ್.